ಟಿ20 ವಿಶ್ವಕಪ್ ತಯಾರಿಯಲ್ಲಿರುವಂಥ ಭಾರತ ತಂಡ ನಿನ್ನೆ ಮೂರನೆಯ ಟಿ20 ಇಂಟರ್ನ್ಯಾಷನಲ್ IDFC ಫಸ್ಟ್ ಬ್ಯಾಂಕ್ ಸೀರೀಸ್ ಪಂದ್ಯವನ್ನು ಆಡಿತು. ಮೊದಲು ಭಾರತ ಟಾಸನ್ನು ಗೆದ್ದು ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಮೊದಲ ಓವರ್ನಲ್ಲಿ ಮೂರನೇ ಚೆಂಡಲ್ಲಿ ಹರ್ಷಿತ್ ರಾಣಾ, ಡೆವಾನ್ ಕಾನ್ವೆ ಅವರ ವಿಕೆಟನ್ನು ಪಡೆದುಕೊಳ್ಳುತ್ತಾರೆ. ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಅದ್ಭುತವಾದ ಕ್ಯಾಚನ್ನು ಹಿಡಿಯುತ್ತಾರೆ. ಅದು ಆದಮೇಲೆ ಎರಡನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗಿಗೆ ಬರುತ್ತಾರೆ. ಆಗ ಶಫೇಟ್ ಅವರ ವಿಕೆಟ್ ಹೋಗುತ್ತೆ. ಅದಾದಮೇಲೆ ರಚಿನ್ ರವೀಂದ್ರ ಅವರು ನಿನ್ನೆ ಬೇಗನೆ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದಾದಮೇಲೆ ಚಾಂಪಿಯನ್ ಮತ್ತು ಗ್ಲೆನ್ ಫಿಲಿಪ್ಸ್ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ಪನ್ನು ಮೂಡಿಸುತ್ತಾರೆ. ಅದಾದಮೇಲೆ ಡೆವಾನ್ ಕಾನ್ವೆ 48 ರನ್ನಿಗೆ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಇನ್ನೇನು 2 ರನ್ 50ಗೆ ಬೇಕನ್ನುವಾಗ ಅವರ ವಿಕೆಟ್ ಹೋಗುತ್ತೆ. ಅದಾದಮೇಲೆ ಚಾಂಪಿಯನ್ ಕೂಡ ವಿಕೆಟನ್ನು ಹೋಗುತ್ತೆ. ಅದಾದಮೇಲೆ ಡ್ಯಾರಲ್ ಮಿಚೆಲ್ ಮತ್ತು ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟರ್ ಸ್ವಲ್ಪ ಪಾರ್ಟ್ನರ್ಶಿಪ್ ಮಾಡುತ್ತಾರೆ. ಅದಾದಮೇಲೆ ಡ್ಯಾರಲ್ ಮಿಚೆಲ್ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಅದಾದಮೇಲೆ ಬ್ಯಾಕ್ ಟು ಪೆವಿಲಿಯನ್ ಆಗ್ತಾರೆ ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟರ್. ಅದಾದಮೇಲೆ ಬೌಲರ್ ಟೈಲೆಂಡರ್ಗಳು ಸ್ವಲ್ಪ ರನ್ನನ್ನು ಕೂಡಿಸಿ 154 ರನ್ ಭಾರತಕ್ಕೆ ಟಾರ್ಗೆಟನ್ನು ಕೊಡುತ್ತಾರೆ. ಟೀಮ್ ಇಂಡಿಯಾಗೆ 8 ವಿಕೆಟ್ಗಳ ಭಾರಿ ಜಯ ನಿನ್ನೆ ಸಿಕ್ಕಿದೆ. ಭಾರತದ ಪರವಾಗಿ ಓಪನರ್ಗಳಾದ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಬರುತ್ತಾರೆ. ಸಂಜು ಸ್ಯಾಮ್ಸನ್ ಮೊದಲ ಎಸೆತದಲ್ಲೇ ಬೌಲ್ಡ್ ಆಗಿ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಮ್ಯಾಥ್ಯೂ ಹೆನ್ರಿ ಒಂದು ಒಳ್ಳೆಯ ಯಾರ್ಕರ್ ಹಾಕಿ ಸಂಜು ಸ್ಯಾಮ್ಸನ್ ಪೆವಿಲಿಯನ್ ಆಚೆಗೆ ಹೋಗ್ತಾರೆ. ಈ ಒಂದು ಇಡೀ ಸೀರೀಸ್ನಲ್ಲಿ ಸಂಜು ಸ್ಯಾಮ್ಸನ್ ತಲೆನೋವಾಗಿದೆ. ಓಪನಿಂಗ್ನಲ್ಲಿ ಯಾರನ್ನು ಕಳಿಸುವುದೆಂದು ಭಾರಿ ಭಾರತಕ್ಕೆ ಒಂದು ತಲೆನೋವಾಗಿದೆ. ಅಭಿಷೇಕ್ ಶರ್ಮಾ ಒಳ್ಳೆಯ ಆಟವನ್ನು ಆಡಿದರು. ಅದಾದಮೇಲೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆಯ ಆಟವನ್ನು ಆಡ್ತಾರೆ. ಇಶಾನ್ ಕಿಶನ್ 13 ಚೆಂಡಲ್ಲಿ 28 ರನ್ ಹೊಡೆದು ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಆದರೆ ಭಾರತದ ಪರವಾಗಿ ನಾಯಕರು ಬರುತ್ತಾರೆ. ಅವರು ಒಳ್ಳೆಯ ಆಟವನ್ನು ಆಡುತ್ತಾರೆ. ಸೂರ್ಯಕುಮಾರ್ ಯಾದವ್ ಬಂದು 360 ಡಿಗ್ರಿಯಲ್ಲಿ ಅದ್ಭುತವಾಗಿ ಆಟವನ್ನು ಆಡಿ 2025ರಲ್ಲಿ ಒಂದೇ ಒಂದು ಅರ್ಧಶತಕ ಬರಲಿಲ್ಲ. ಆದರೆ 2026ರಲ್ಲಿ ಟಿ20 ವಿಶ್ವಕಪ್ ಹತ್ತಿರ ಬರ್ತಿದ್ದಂತೆ ಅವರ 360 ಡಿಗ್ರಿ ಆಟ ಇನ್ನೂ ಚೆನ್ನಾಗಿ ಬರುತ್ತಿದೆ. ಅದ್ಭುತವಾಗಿ ಆಟವನ್ನು ಆಡಿ ನಿನ್ನೆ ಅವರ ಈ ವರ್ಷದ 2ನೇ 50ಯನ್ನು ಪೂರೈಸಿದರು. ಅದೇ ರೀತಿ ಅಭಿಷೇಕ್ ಶರ್ಮಾ ಅಂತೂ ಬೌಂಡರಿ ಆಚೆ ಹೊಡಿತಿದ್ದರು. ಅದ್ಭುತವಾಗಿ 6, 4 ರನ್ನೆಲ್ಲ ಹೊಡಿತಿದ್ದರು. ಅದ್ಭುತವಾಗಿ ಆಟವನ್ನು ಆಡುತ್ತಿದ್ದರು. ಅವರಿಗೂ ಕೂಡ ನಿನ್ನೆ 2ನೇ ಅರ್ಧಶತಕ ಸಿಕ್ಕಿತು. ಸೂಪರ್ ಆಟವನ್ನು ಆಡಿದರು. 10 ಓವರ್ ಬಾಕಿ ಇರುವಂತೆ ಟೀಮ್ ಇಂಡಿಯಾ ಈ ಪಂದ್ಯವನ್ನು ಮುಗಿಸಿದರು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ದಯಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸ್ಪೋರ್ಟ್ಸ್ ಕಂಟೆಂಟಿಗಾಗಿ ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಿದ್ದೇನೆ.